ಕಲಬುರಗಿ ಜಿಲ್ಲೆಯಲ್ಲಿ ಕರ್ನಾಟಕ ಮಾದರ ಮಹಾಸಭಾ ಸದಸ್ಯತ್ವಕ್ಕೆ ಆನ್ಲೈನ್ ಮುಖಾಂತರ ದಿನಾಂಕ 5/1/2026 ಸೋಮವಾರ ಬೆಳಗ್ಗೆ 11 ಗಂಟೆಗೆ ಪಂಡಿತ್ ರಂಗ ಮಂದಿರದಲ್ಲಿ ಚಾಲನೆ ನೀಡಲಾಗುತ್ತಿದೆ ಎಂದು ಮಹಾಸಭಾದ ಜಿಲ್ಲಾಧ್ಯಕ್ಷರಾದ ಗೋಪಾಲರಾವ್ ಕಟ್ಟಿಮನಿಯವರು ಸೇರಿದಂತೆ ಲಿಂಗರಾಜ ತಾರಾಫೈಲ್ ಹಾಗೂ ಇನ್ನಿತರರು ಜಂಟಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದ್ದಾರೆ. ಇಂದು ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಾದಿಗ ಸಮುದಾಯದ ನಮ್ಮೆಲ್ಲರ ಬಂಧುಗಳು, ಈ ಸದಸ್ಯತ್ವವು ಸಮಾಜದ ಸಬಲೀಕರಣ ಮತ್ತು ಅಭಿವೃದ್ಧಿ, ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯಕ್ಕಾಗಿ ಹಾಗೂ ಸಮಾಜದ ಇನ್ನಿತರ ಹಲವಾರು ಬೆಳವಣಿಗೆಗಳ ಉದ್ದೇಶದಿಂದ ರಾಜ್ಯಮಟ್ಟದಲ್ಲಿ ಸಮಾಜದ ಎಲ್ಲ ಪಕ್ಷದ ಮುಖಂಡರು ನೇತೃತ್ವದಲ್ಲಿ ಸ್ಥಾಪಿತವಾಗಿದೆ. ಈ ಕಾರ್ಯಕ್ರಮದಲ್ಲಿ ಸಮಾಜದ ಬೆಳವಣಿಗೆ ಹಾಗೂ ಕುಂದುಕೊರತೆಗಳು ಇನ್ನಿತರ ಹಲವಾರು ವಿಷಯಗಳ ಕುರಿತು ಚರ್ಚಿಸಲಾಗುತ್ತದೆ. ಆದ್ದರಿಂದ ಕಲಬುರಗಿ ಜಿಲ್ಲೆಯ ಎಲ್ಲ ತಾಲೂಕಿನ, ನಗರದ ಎಲ್ಲ ಬಡಾವಣೆಯ ಎಲ್ಲ ಪಕ್ಷದ ರಾಜಕೀಯ ಮುಖಂಡರು, ಸಂಘಟನೆಯ ಮುಖಂಡರು, ವಿದ್ಯಾರ್ಥಿಗಳು, ಉದ್ಯೋಗಸ್ಥರು, ಸರ್ಕಾರಿ ನೌಕರರು, ಅರೆ ಸರ್ಕಾರಿ ನೌಕರರು, ಸಮಾಜದ ಮುಖ್ಯಸ್ಥರು ಇನ್ನಿತರ ಮುಖಂಡರುಗಳು ಆಗಮಿಸಬೇಕೆಂದು ಮನವಿಯನ್ನು ಮಾಡಿಕೊಂಡರು. ನಮ್ಮ ಸಮಾಜದ ಮುಖಂಡರನ್ನು, ನಮ್ಮ ಸಮಾಜದ ಜನರನ್ನು 5ನೇ ತಾರೀಕು ಗುಲ್ಬರ್ಗಾದಲ್ಲಿರ್ತಕ್ಕಂಥ ರಂಗಮಂದಿರದಲ್ಲಿ, ಪಂಡಿತ್ ರಂಗಮಂದಿರದಲ್ಲಿ ಆನ್ಲೈನ್ ಮುಖಾಂತರ ಒಂದು ಸದಸ್ಯತ್ವ ಅಭಿಯಾನವನ್ನು ಇಟ್ಕೊಂಡಿದ್ದೇವೆ. ಅದಕ್ಕಾಗಿ ಜಿಲ್ಲೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮಾದಿಗರು ಸದಸ್ಯತ್ವ ಅಭಿಯಾನದಲ್ಲಿ ಪಾಲ್ಗೊಂಡು ಈ ಸದಸ್ಯತ್ವ ಅಭಿಯಾನವನ್ನು ಯಶಸ್ವಿಗೊಳಿಸಬೇಕು. ಯಾಕಂದರೆ ಈ ಕರ್ನಾಟಕ ಮಾದರ ಮಹಾಸಭಾದ ವತಿಯಿಂದ ಇಡೀ ರಾಜ್ಯದಲ್ಲಿ ಒಂದು ಹೊಸ ವ್ಯವಸ್ಥೆಯನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಈ ಸದಸ್ಯತ್ವದೊಂದಿಗೆ ನಮ್ಮ ಜನಸಂಖ್ಯೆನೂ ಕೂಡ ಎಷ್ಟಿದೆ ಅಂತಕ್ಕಂಥ ನಿಖರವಾದಂಥ ಸಂಖ್ಯೆ ಕೂಡ ಸಿಗ್ತದೆ. ಹೀಗಾಗಿ ನಮ್ಮ ಸಮುದಾಯ ಈಗಾಗಲೇ ಅನೇಕ ವಿಷಯಗಳಲ್ಲಿ ಹಿಂದಿರ್ತಕ್ಕಂಥದ್ದು ನಾವೆಲ್ಲ ಮನಗಂಡಿದ್ದೀವಿ. ಸರ್ಕಾರದ ಈ ಎಲ್ಲ ವಿಚಾರಗಳನ್ನು ಅರ್ಥಕೊಂಡು ಈ ರಾಜ್ಯದ ನಾಯಕರಾಗಿರ್ತಕ್ಕಂಥ KH ಮುನಿಯಪ್ಪನವರ ಅಧ್ಯಕ್ಷತೆಯಲ್ಲಿ ಒಂದು ಮಹಾಸಭಾ ರಚನೆಯಾಗಿ ಇವತ್ತು ಗುಲ್ಬರ್ಗ ಇಡೀ ಕರ್ನಾಟಕ ರಾಜ್ಯದಲ್ಲೇ ಸಂಪೂರ್ಣವಾಗಿ ತಾನು ಸ್ವಯಂಚಾಲಿತ ಆಗ್ತಾಯಿದೆ. ಹಾಗಾಗಿ ತಾವೆಲ್ಲ ಕುಲಬಾಂಧವರು, ಗುಲ್ಬರ್ಗಾ ಜಿಲ್ಲೆಯಲ್ಲಿರ್ತಕ್ಕಂಥ, ನಗರದಲ್ಲಿರ್ತಕ್ಕಂಥ ಮತ್ತು ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಮಾದಿಗರು, ಮುಂಚೂಣಿಯಲ್ಲಿರ್ತಕ್ಕಂಥ ನಾಯಕರು ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತ ಈ ವಿಚಾರವಾಗಿ ನಿಮ್ಮ ಮುಖಾಂತರ ನಾನು ಕೇಳಿಕೊಳ್ತಾ ಇದ್ದೀನಿ. ವೀರಶೈವ ಸಮಾಜ ಆಗಿರ್ಬೋದು ಹಾಗೂ ಇನ್ನಿತರ ಸಮಾಜ ಆಗಿರ್ಬೋದು, ಸದಸ್ಯತ್ವವನ್ನು ಕೊಡೋ ಮುಖಾಂತರ ಆ ಸಮಾಜವನ್ನು ಮುಖ್ಯವಾಹಿನಿಗೆ ತರ್ತಕ್ಕಂಥ ಉದ್ದೇಶ, ಆ ಸಮಾಜದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳ ಭವಿಷ್ಯವನ್ನು ಸರಿಯಾದ ರೀತಿಯಲ್ಲಿ ತೆಗೆದುಕೊಂಡು ಹೋಗುವಂಥ ಉದ್ದೇಶ, ಹೀಗೆ 10 ಹಲವಾರು ಉದ್ದೇಶಗಳಿಂದ ಈಗಾಗಲೇ ಬೇರೆ ಬೇರೆ ಸಮಾಜದಲ್ಲಿ ಸದಸ್ಯತ್ವವನ್ನು ಪ್ರಾರಂಭ ಆಗಿದೆ. ಈಗ ಪ್ರಾರಂಭ ಆಗಿ ನಂತರನೂ ಕೂಡ ಈಗ ಒಂದು ದೊಡ್ಡ ಪ್ರಮಾಣದಲ್ಲಿ ಆ ಸಮಾಜದ ಏಳಿಗೆ ಪ್ರಾರಂಭ ಆಗಿದೆ. ಅದೇ ರೀತಿಯಾಗಿ ಈ ಕರ್ನಾಟಕ ರಾಜ್ಯದಲ್ಲಿಯೂ ಕೂಡ ನಮ್ಮ ಮಾದಿಗ ಸಮಾಜದ ವತಿಯಿಂದ ಒಂದು ರಾಜ್ಯಾದ್ಯಂತ ಒಂದು ಮಾದಾರ ಮಹಾಸಭಾ ಅಂತಕ್ಕಂಥ ಒಂದು ಸಂಘಟನೆಯ ಜೊತೆಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಯಾವುದೇ ಪಕ್ಷ ಇರ್ಬೋದು, ಇವತ್ತು BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ಹೀಗೆ ಎಲ್ಲ ಪಕ್ಷವನ್ನು ಒಳಗೊಂಡಿರ್ತಕ್ಕಂಥ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಮಾದಾರ ಮಹಾಸಭಾ ಅಂತಕ್ಕಂಥದ್ದನ್ನು ಈಗಾಗಲೇ ಹುಟ್ಟಾಕಿದ್ದಾರೆ. ಅದರಲ್ಲಿ ಗೋವಿಂದ ಕಾರಜೋಳವರಾಗಿರ್ಬೋದು, ನಾರಾಯಣ ಸ್ವಾಮಿಯವರಾಗಿರ್ಬೋದು, ಮುನಿಯಪ್ಪ ಸಾಹೇಬರಾಗಿರ್ಬೋದು, ಆಂಜನೇಯ ಸಾಹೇಬರಾಗಿರ್ಬೋದು, ಹೀಗೆ ಎಲ್ಲ ಪಕ್ಷದಲ್ಲಿರ್ತಕ್ಕಂಥ ಮಹಾನಾಯಕರನ್ನು ಒಳಗೊಂಡು ಮಾದಾರ ಮಹಾಸಭಾ ಅಂತಕ್ಕಂಥದ್ದನ್ನು ಪ್ರಾರಂಭ ಆಗಿದೆ. ರಾಜ್ಯಾದ್ಯಂತ ಆನ್ಲೈನ್ ಮುಖಾಂತರ ಈಗ ಸದಸ್ಯತ್ವ ಪ್ರಾರಂಭ ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ 5ನೇ ತಾರೀಕಿಗೆ ನಾವು ಇಲ್ಲಿ ರಂಗಮಂದಿರದಲ್ಲಿ ಒಂದು ಚಾಲನೆಯನ್ನು ನೀಡ್ತಾ ಇದ್ದೀವಿ. ಈಗಾಗಲೇ ಅಡಕ್ವಾಡಿ ಅಂತೇಳಿ ಇಡೀ ರಾಜ್ಯಾದ್ಯಂತ ಅಡಕ್ವಾಡಿಯಲ್ಲಿ ಪ್ರತಿಯೊಂದು ಜಿಲ್ಲೆಗಳಲ್ಲಿನೂ ಕೂಡ ಅಲ್ಲಿರ್ತಕ್ಕಂಥ ಮುಖಂಡರನ್ನು ಒಳಗೊಂಡು ಅಡಕ್ವಾಡಿ ಪ್ರಾರಂಭ ಆಗಿದೆ. ಈ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈಗ ಕಲಬುರಗಿ ಜಿಲ್ಲೆಯಿಂದ ರಾಜ್ಯದ ಒಂದು ಜನಪ್ರತಿನಿಧಿಯಾಗಿ ನಮ್ಮ ಚಂದ್ರಿಕಾ ಪರಮೇಶ್ವರ್ ಅಕ್ಕವರು ಇದ್ದಾರೆ, ನಮ್ಮ ವಿಜಯ ರಾಮಕೃಷ್ಣ ಅವರು ಇದ್ದಾರೆ. ಅದೇ ರೀತಿಯಾಗಿ ವಿಭಾಗೀಯ ಮಟ್ಟದಲ್ಲಿ ನಮ್ಮ ಶ್ಯಾಮ್ ನಾಟಕ್ ಅವರು ಇದ್ದಾರೆ. ಕಲಬುರಗಿ ಜಿಲ್ಲೆಯಲ್ಲಿ ಈಗ ಜಿಲ್ಲಾಧ್ಯಕ್ಷರಾಗಿ ನಮ್ಮ ಗೋಪಾಲರಾವ್ ಕಟ್ಟಿಮನಿಯವರು, ಉಪಾಧ್ಯಕ್ಷರಾಗಿ ನಮ್ಮ ರಾಜು ವಾಡೇಕರ್ ಅವರು, ಹಾಗೆ ಎಲ್ಲ ತಾಲೂಕದಿಂದ ಪ್ರತಿಯೊಬ್ಬರನ್ನು ಕೂಡ ಮುಖಂಡರುಗಳನ್ನು ನಾವು ಜಿಲ್ಲಾ ಬಾಡಿಗೆ ಆಯ್ಕೆ ಮಾಡಿದ್ದಾರೆ. ಅದಕ್ಕೆ ಇಡೀ ರಾಜ್ಯಾದ್ಯಂತ ಈ ಒಂದು ಆನ್ಲೈನ್ಗೆ ಚಾಲನೆ ಕೊಡೋ ಮುಖಾಂತರ ಇಡೀ ನಮ್ಮ ಮಾದಿಗ ಸಮಾಜದಲ್ಲಿ ಇರ್ತಕ್ಕಂಥವ್ರನ್ನ ಎಲ್ಲರನ್ನ 500 ರೂಪಾಯಿ ಫೀಸ್ಗಳೊಂದಿಗೆ ಸದಸ್ಯತ್ವವನ್ನು ಕೊಟ್ಟು ಈಗಾಗಲೇ ಬೆಂಗಳೂರಲ್ಲಿ ಒಂದು ಚಲನಚಿತ್ರ ಮಂಡಳಿ ಅಲ್ಲಿ ಒಂದು ಸ್ಥಳವನ್ನು ತೆಗೆದುಕೊಂಡಿದ್ದಾರೆ. ಈಗಾಗಲೇ ಒಂದು 5 ಕೋಟಿ ರೂಪಾಯಿನ ವೆಚ್ಚ ಮಾಡಿ ಅಲ್ಲಿ ಒಂದು ಸ್ಥಳ ತೆಗೆದುಕೊಂಡಿದ್ದಾರೆ.
ಅಲ್ಲಿ ಏನಂತಂದರೆ ನಮ್ಮ ಬೆಂಗಳೂರಿಗೆ ಹೋಗ್ತಿರ್ತಕ್ಕಂಥ ವಿವಿಧ ಜಿಲ್ಲೆಗಳಿಂದ ಬರ್ತಕ್ಕಂಥ ಸಮಾಜ ಬಾಂಧವರು ಏನಿದ್ದಾರೆ ಅಲ್ಲಿ ಉಳ್ಕೊಳ್ಳೋಕೆ ಸ್ಥಳ ಆಗಿರ್ಬೋದು, ಅಲ್ಲಿ ಇರೋದಕ್ಕೆ ವ್ಯವಸ್ಥೆ ಆಗಿರ್ಬೋದು, ಎಲ್ಲವನ್ನು ಕೂಡ ರಾಜ್ಯ ಮಟ್ಟದಲ್ಲಿ ಒಂದು ಅನುಕೂಲಕರವಾಗಿರ್ತಕ್ಕಂಥ ಒಂದು ಸ್ಥಳ ಇರಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಒಂದು ಚಲನಚಿತ್ರ ಮಂಡಳಿಯಲ್ಲಿ ಒಂದು ಸ್ಥಳವನ್ನು ತೆಗೆದುಕೊಂಡಿದ್ದಾರೆ. ಅದೇ ರೀತಿಯಾಗಿ ಬರುವಂಥ ದಿನಗಳಲ್ಲಿ ಈ ಒಂದು ಮಾದಾರ ಮಹಾಸಭಾದ ವತಿಯಿಂದ ಇಡೀ ಪ್ರತಿಯೊಂದು ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ ಏನು CA ಸೈಟ್ ಆಗಿರ್ಬೋದು, ಹೀಗೆ ಇನ್ನಿತರ ಸ್ಥಳಗಳಾಗಿರ್ಬೋದು, ನಮ್ಮ ಈ ಒಂದು ಮಾದಾರ ಮಹಾಸಭಾದ ವತಿಯಿಂದ ತೆಗೆದುಕೊಂಡು ಅಲ್ಲಿ ಎಲ್ಲ ರೀತಿಯಾದಂಥ ಡೆವಲಪ್ಮೆಂಟ್ ಮಾಡಿ ಸಮಾಜದ ಏಳಿಗೆಗಾಗಿ ಈ ಒಂದು ದೊಡ್ಡ ಪ್ರಮಾಣದ ಮಾದಾರ ಮಹಾಸಭಾವನ್ನು ಹುಟ್ಟು ಹಾಕಿದ್ದಾರೆ. ಅದಕ್ಕೆ ನಾವೆಲ್ಲರೂ ಕೂಡ ಅಪೀಲ್ ಮಾಡ್ತಾ ಇದ್ದೀವಿ. 5ನೇ ತಾರೀಕಿಗೆ ರಂಗಮಂದಿರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸದಸ್ಯತ್ವಕ್ಕೆ ಚಾಲನೆ ನೀಡಲಾಗ್ತದೆ. ಅದಕ್ಕೆ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ವಿಚಾರವಂತರು, ಬುದ್ಧಿವಂತರು, ವಿದ್ಯಾರ್ಥಿಗಳು, ಏನು ಸರ್ಕಾರಿ ನೌಕರಸ್ಥರು, ಅರೆ ಸರ್ಕಾರಿ ಈ ಸುದ್ದಿಗೋಷ್ಠಿಯಲ್ಲಿ ಚಂದ್ರಕಾ ಪರಮೇಶ್ವರಿ ಅವರು ಕೂಡ ಮಾತನಾಡಿದರು. ಭಾಗಿಯಾಗಿ ಸಹಕಾರ ಕೊಡಬೇಕು, ಕೊಟ್ಟು ಇದು ದೊಡ್ಡ ಪ್ರಮಾಣದಲ್ಲಿ ಇದಕ್ಕೆ ಒಂದು ಏಳಿಗೆಗಾಗಿ ಎಲ್ಲರೂ ಸಹಕಾರ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಬಂದಿದ್ದೀವಿ. ಇನ್ನು ಹೆಚ್ಚಿನ ವಿಚಾರಗಳೊಂದಿಗೆ ನಮ್ಮ ಚಂದ್ರಿಕಾ 5ನೇ ತಾರೀಕು ಬೆಳಗ್ಗೆ 11 ಗಂಟೆ ರಂಗಮಂದಿರದಲ್ಲಿ ಚಾಲನೆ ಕೊಡ್ತಕ್ಕಂಥದ್ದು. ಈ ಒಂದು ಸದಸ್ಯತ್ವ ಮುಖಾಂತರ ಏನಂತಂದರೆ ನಾವು ನಮ್ಮ ಜನರಲ್ಲಿ ಅವೇರ್ನೆಸ್ ಬರಬೇಕು. ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಎಲ್ಲದರಲ್ಲೂ ಕೂಡ ನಾವು ಸಬಲೀಕರಣ ಆಗಬೇಕು ಅನ್ನೋದೊಂದು ಉದ್ದೇಶ ಇಟ್ಕೊಂಡು ನಮ್ಮ ಜನ ಇನ್ನೂ ಮುಗ್ಧವಾಗಿದ್ದೀವಿ. ಇನ್ನು ನಾವು ಹೊರಗಡೆ ಬಂದು ನಮ್ಮ ಹಕ್ಕುಗಳನ್ನು ಕೇಳ್ತಕ್ಕಂಥದ್ದು ಅದನ್ನೆಲ್ಲ ಅವೇರ್ನೆಸ್ ಆಗಬೇಕು. ನಮ್ಮ ಜನರು ಕೂಡ ಮುಂದೆ ಬರಬೇಕು. ಬೇರೆ ಬೇರೆ ಸಮಾಜದ ಜನರು ಹೇಗೆ ಮುಂದೆ ಬರ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ನಮ್ಮ ನಾಯಕರಾದಂಥ ನಮ್ಮ ಸಮಾಜದ ಮುಖಂಡರಾಗಿರುವಂಥ KH ಮುನಿಯಪ್ಪ ಸಾಹೇಬರು, RB ತಿಮ್ಮಾಪುರೆ ಸಾಹೇಬರು, H ಆಂಜನೇಯ ಸಾಹೇಬರು, ಕಾರಜೋಳ ಸಾಹೇಬರು, ನಾರಾಯಣ ಸ್ವಾಮಿ ಅವರು ಎಲ್ಲರೂ ಕೂಡ ಒಂದು ವೇದಿಕೆ ಮಾಡಿದ್ದಾರೆ. ಅದರಲ್ಲಿ ನಾವು ಕೂಡ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿದ್ದೀನಿ. ಈ ಜಿಲ್ಲೆಯ ಅಧ್ಯಕ್ಷರು ನಮ್ಮ ರಾಜು ಕಟ್ಟಿಮನಿ ಆಗಲಿ, ನಮ್ಮ ಅಣ್ಣ ತಮ್ಮದ ಶಾ ನಾಟಿಕರಾಗಲಿ, ಪರಮೇಶ್ವರ ರಾಜು ಅಡೆಕರ್, ನಮ್ಮ ನಿಂಗರಾಜ್ ತಾಲ್ಬೇಡು ಶಿಡೋಣವರು ಎಲ್ಲರೂ ಕೂಡ ಈ ವೇದಿಕೆ ಮುಖಾಂತರ ನಾವು ತಿಳ್ಕೋದಷ್ಟೇ. ಎಲ್ಲರೂ ಕೂಡ ನಮ್ಮ ಸಮಾಜದವರು ಇದು ಸದಸ್ಯತ್ವವನ್ನು ನೋಂದಣಿ ಮಾಡಿಸ್ಕೊಳ್ಳೇಬೇಕು. ಯಾಕಂದ್ರೆ 500 ಜಾಸ್ತಿ ಆಗ್ತಾ ಇದೆ ಅಂತ ತಾವೆಲ್ಲರೂ ಅಂತ ಇದ್ರಿ, ನಮಗೂ ಅನಿಸ್ತಾ ಇದೆ 500 ಅಂತಂದ್ರೆ ಹೆಚ್ಚಿಗೆ ಆಗ್ಬೋದು. ಆ ಪ್ರಸ್ತಾವನೆ ಕೂಡ ನಾವು ಹೈಕಮಾಂಡ್ದಲ್ಲಿ ನಾವು ಇಡ್ತೇವೆ. ನಮ್ಮ ಸಮಾಜದ ಮುಖಂಡರಿದ್ರು ಕೂಡ ಚರ್ಚೆ ಮಾಡಿದ್ದೀವಿ. ನೋಡೋಣ ಎಲ್ಲಿವರೆಗೂ ಯಾರ್ಯಾರು ಅಷ್ಟೊಂದು ಅವೇರ್ನೆಸ್ ಮಾಡ್ತಾರ ಆಗುತ್ತೆ ಅಂತ ನಮ್ಮ ಭರೋಸೆ ಇದೆ. 500 ಇವತ್ತೇನು ಭಾಳ ದೊಡ್ಡ ಅಮೌಂಟ್ ಅನ್ಸಂಗಿಲ್ಲ. ಎಲ್ಲರೂ ಹುಡುಗರು ನಮ್ಮವ್ರನ್ನು ಕೂಡ ಒಳ್ಳೆ ರೀತಿಯಿಂದ ಅವೇರ್ನೆಸ್ ಮಾಡ್ಕೊಂಡಿದ್ದಾರೆ. ಅವರು ಕೂಡ ಮುಂದೆ ಆಗಬೇಕು, ಬರಬೇಕು ಅನ್ನೋದೊಂದು ಉದ್ದೇಶ ಇಟ್ಕೊಂಡಿದ್ದಾರೆ. ಒಂದು 500 ಕೊಡ್ಲಿಕ್ಕೆ ದೊಡ್ಡ ಮಾತು ಅನಿಸ್ತಾ ಇಲ್ಲ ಅಂತ ಅನಿಸ್ತದೆ. ಹಾಗಿದ್ರೆ ಅದನ್ನು ಕೂಡ ಏನಾದರೂ ಚೇಂಜಸ್ ಮಾಡ್ಲಿಕ್ಕೆ ನಾವೆಲ್ಲರೂ ಕೂಡ ಚರ್ಚೆ ಮಾಡಿ ಅದು ಸ್ವಲ್ಪ ಅದು ಏನಾದರೂ ಅಮೌಂಟಿಂದ ಏನಾದ್ರು ಚರ್ಚೆ ಇದೆ ನಾವೆಲ್ಲರೂ ಕೂಡ ಸ್ವಲ್ಪ ಕಡಿಮೆ ಮಾಡಿಸೋಂಥ ಪ್ರಯತ್ನ ಗೊತ್ತು ಮಾತಾಡ್ತೀವಿ. ಎಲ್ಲರೂ ಇದು ವೇದಿಕೆ ಮೇಲೆ ಬರಬೇಕು. ಎಲ್ಲ ನಮ್ಮ ಸಮಾಜ ಮುಖಂಡರು ಈ ವೇದಿಕೆ ಹಂಚ್ಕೊಳ್ಬೇಕು. ತಾವೆಲ್ಲರೂ ಕೂಡ ಸದಸ್ಯತ್ವವನ್ನು ಮಾಡೋದು ಬಹಳ ಬಹಳ ಮುಖ್ಯ ಅಂತ ಹೇಳಕ್ಕೆ ನನ್ನ ಕಡೆಯಿಂದ ನಾನು ಅಪೀಲ್ ಮಾಡ್ಕೊಳ್ತೀನಿ. ಗೋಪಾಲ್ ಕಟ್ಟಿಮರು, ನಮ್ಮ ಸಿಸ್ಟರ್ ಚಂದ್ರಿಕಾ ಪರಮೇಶ್ವರ್ ಮತ್ತು ವೇದಿಕೆ ಎಲ್ಲರಿಗೆ ಇದು ಗೊತ್ತಾ. ಈಗಾಗಲೇ ಸದಸ್ಯತ್ವ ನೋಂದಣಿಯನ್ನು 5ನೇ ತಾರೀಕು ರಂಗಮಂದಿರದಲ್ಲಿ ಆನ್ಲೈನ್ ಮುಖಾಂತರ ಬರ್ತಾ ಇದ್ದೇವೆ. ಆನ್ಲೈನ್ ಒಂದು ಇಡೀ ಜಿಲ್ಲೆಯಲ್ಲಿ, ಇಡೀ ಗುಲ್ಬರ್ಗದ 9 ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಜನರು ತಾಲೂಕಾಗಿ ಹೋಗಿ ಇವತ್ತು ಗುಲ್ಬರ್ಗ ನಗರದಲ್ಲಿ ಮಾಡಿ ತಾಲೂಕಿನ ಪ್ರಮುಖರನ್ನು ಕರೆದು ಪ್ರತ್ಯೇಕರನ್ನ ಈ ಸಮುದಾಯದ ಮಾದಿಗ ಮಹಾಸಭಾ ಸದಸ್ಯವಾಗಿ ಮುಂದುವರಂಥ ಸವಲತ್ತುಗಳಿಗಾಗಿ ಸಮಾಜದ ಏಳಿಗೆಯಾಗಿ ದುಡಿಯುವ ಉದ್ದೇಶದಿಂದ ಇದು ಮಾದಿಗ ಮಹಾಸಭಾ ಮಾಡಿದ್ದೇವೆ. ಅದಕ್ಕೆ ಪತ್ರಿಕಾದ ಮಾಧ್ಯಮ ವಿನಂತಿ ಅನ್ನೋದ ಹೆಚ್ಚಿನ ಸಂಖ್ಯೆಯಲ್ಲಿದ್ದ ಹೆಚ್ಚಿನ ಪ್ರಚಾರಕ ಈ ಸಮುದಾಯ ಕೊಟ್ಟರ ನನ್ನ ಅಭಿಪ್ರಾಯದ ಹೆಚ್ಚಿನ ಮಾಧ್ಯಮ ಮುಖಾಂತರ ಸಾರ್ವಜನಿಕರಿಗೆ ಎಲ್ಲರಿಗೂ ತಿಳಿ ಹೇಳಬೇಕಂತ ನಾನು ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಅದಕ್ಕೆ ಮಾಧ್ಯಮದವರು ಎಷ್ಟು ಪ್ರಚಾರ ಕೊಡ್ತಾರ ಅಷ್ಟು ಜನರಿಗೆ ಅವೇರ್ನೆಸ್ ಆಗ್ತದ. ಹಾಗಾಗಿ 5ನೇ ತಾರೀಕು ತಾವು ನಾವು ಮಾಧ್ಯಮದ ತಮ್ಮನ್ನು ಆಹ್ವಾನಿಟ್ಟಿರ್ತೇವೆ ಅಂತ ಚಾಲನೆ ಕೊಡೋದು ಸರ್. ತಾವು ಆಲೋಚನೆ ಬರಬೇಕು ಮತ್ತು ಇದನ್ನು ಹೆಚ್ಚಿನ ಪ್ರಚಾರ ಕೊಡಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ತೇವೆ ಸರ್. ಕರ್ನಾಟಕ ಮಾದರ ಚೆನ್ನಯ್ಯ ಮಾದರ ಮಹಾಸಭಾ ಒಂದು ಸಂಘಟನೆ ಹುಟ್ಟಾಕಿ ಇಡೀ ರಾಜ್ಯದ ನಾಯಕರಾದಂಥ KH ಮುನಿಯಪ್ಪನವರು, ಗೋವಿಂದ ಕಾರಜೋಳವರು, ಹನುಮಂತಯ್ಯನವರು, H ಆಂಜನೇಯ ಅವರು, ಹಲವಾರು ಎಲ್ಲ ಪಕ್ಷದಲ್ಲಿರ್ತಕ್ಕಂಥ ಎಲ್ಲ ನಾಯಕರು ಕೂಡಿಕೊಂಡು ಈ ಒಂದು ಮಾದಿಗರ ಮಹಾಸಭಾ ಹುಟ್ಟಾಕಿರೋದ್ರಿಂದ ಮೊದಲನೇದಾಗಿ ಕಲಬುರಗಿ ಜಿಲ್ಲೆಯನ್ನು ಅವರಿಗೆ ಅಭಿನಂದನೆಗಳು ಹೇಳ್ತಾ ಇದ್ದೀವಿ.
ಅದರಂತೆ ಇವತ್ತು 5ನೇ ತಾರೀಕು ಏನು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈಗಾಗಲೇ ಮಹಾದಿಗರ ಮಹಾಸಭಕ್ಕೆ ಆನ್ಲೈನ್ ಮುಖಾಂತರ ಒಂದು ಸದಸ್ಯತ್ವ ಹೊಂದಿ ಇಡೀ ಕರ್ನಾಟಕದಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಮೊದಲನೇ ಸ್ಥಾನ ಮೆಂಬರ್ಶಿಪ್ ಆಗ್ತಕ್ಕಂಥ ಕೆಲಸ ನಾವು ಮಹಾದಿಗರು ಎಲ್ಲರೂ ಕೂಡ ಮಾಡಬೇಕು ಅಂತಕ್ಕಂಥ ನಿರ್ಧಾರ ಮಾಡಿ ಇವತ್ತು ಒಂದು ಪತ್ರಿಕೆಗೋಷ್ಠಿ ಮುಖಾಂತರ ಇಡೀ ಕರ್ನಾಟಕದಲ್ಲೇ ಕಲಬುರಗಿ ಜಿಲ್ಲೆಯಲ್ಲಿ ಮೊದಲನೇ ಸ್ಥಾನ ಇರ್ತಕ್ಕಂಥ ಕೆಲಸ ನಾವೆಲ್ಲರೂ ಕೂಡಿ ಮಾಡ್ತೀವಿ. ಮತ್ತು ಅದರಂತೆ 5ನೇ ತಾರೀಕು ಈ ಒಂದು ಮಹಾದಿಗರ ಮಹಾಸಭಾ ಯಾವ ತರ ಇದೆ ಅಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಸಮುದಾಯಕ್ಕೆ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ರಾಜಕೀಯವಾಗಿ ಕೂಡ ಅದನ್ನು ನಾವು ಪರಿಗಣಿಸಿ ಮುಂದಿನ ದಿನಗಳಲ್ಲಿ ಒಳ್ಳೆ ತೀರ್ಮಾನ ತೆಗೆದುಕೊಳ್ಳತಕ್ಕಂಥ ಕೆಲಸ ನಮ್ಮ ರಾಜ್ಯ ನಾಯಕರು ಮಾಡ್ತಾ ಇರತಕ್ಕಂಥ ಭರವಸೆಯಿಂದ ಕಲಬುರಗಿ ಜಿಲ್ಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮೆಂಬರ್ಶಿಪ್ ಮಾಡ್ತಕ್ಕಂಥ ಕೆಲಸ ನಾವು ಮಾಡಬೇಕಾಗಿದೆ. ಆದ್ದರಿಂದ ದಯವಿಟ್ಟು 5ನೇ ತಾರೀಕು ಇರ್ತಕ್ಕಂಥ ಕಾರ್ಯಕ್ರಮಕ್ಕೆ ಮಾದಿಗ ಸಂಘಟನೆಗಳ ಹಿರಿಯ ಮುಖಂಡರು, ವಿದ್ಯಾರ್ಥಿಗಳು, ಮಹಿಳೆಯರು ಮತ್ತು ವಿಚಾರವಾದಿಗಳು, ನ್ಯಾಯವಾದಿಗಳು ಮತ್ತು ಅರೆ ಸರ್ಕಾರಿ ನೌಕರರು ಎಲ್ಲರೂ ಕೂಡ ಅವತ್ತಿನ ದಿನ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ಕಾರ್ಯಕ್ರಮ ಯಶಸ್ವಿಗೊಳಿಸುವುದರೊಂದಿಗೆ ಅದರಲ್ಲಿ ಒಂದು ಸದಸ್ಯತ್ವ ಹೊಂದತಕ್ಕಂಥ ಕೆಲಸ ಮಾಡಿ ಅಂತಕ್ಕಂಥದ್ದು ಮತ್ತು ಆ ಎಲ್ಲ ಕಾರ್ಯಕ್ರಮಕ್ಕೆ ತಾವು ಸರ್ಕಾರ ನೀಡಿದಂಥ ತಾವು ಪತ್ರಿಕಾ ಮಾಧ್ಯಮದಲ್ಲಿ ಕೂಡ ನಾವು ಮನವಿ ಮಾಡಿಕೊಳ್ತಾ ಇದ್ದೀವಿ. ದಯವಿಟ್ಟು ಅವತ್ತಿನಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ತಾವು ಹೆಚ್ಚಿನ ರೀತಿಯಲ್ಲಿ ಪ್ರಚಾರ ಮಾಡಿ ನಮ್ಮ ಸಮುದಾಯಕ್ಕೆ ಒಂದು ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡಿ ಅಂತಕ್ಕಂಥದ್ದು ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಸುದ್ದಿಗೋಷ್ಠಿಯಲ್ಲಿ ಚಂದ್ರಿಕಾ ಪರಮೇಶ್ವರಿ, ಶ್ಯಾಮ್ ನಾಟಿಕರ್, ರಾಜು ವಾಡೇಕರ್, ದಶರಥ್ ಕಲ್ಗುರ್ತಿ, ಪ್ರಕಾಶ್ ಮಾಳ್ಗೆ, ಮಲ್ಲಿಕಾರ್ಜುನ್ ಜಿನ್ಕೇರಿ, ದತ್ತು ಭಾಸ್ಗಿ, ಪರಮೇಶ್ವರ್ ಖಾನಾಪುರ್ ಸೇರಿದಂತೆ ಅನೇಕರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ.